ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 18ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಕರ್ತನು ತನ್ನನ್ನು ಪ್ರೀತಿ ಮಾಡುವವರೆಲ್ಲರನ್ನು ಕಾಪಾಡುತ್ತಾನೆ. ಕೀರ್ತನೆಗಳು 145ನೇ ಅಧ್ಯಾಯ 20ನೇ ವಚನ. ಛಾಯೆಯಲ್ಲಿರುವ ಇಸ್ರೇಲ್ ಜನರ ಮೇಲಿನ ದೇವರ ದೈವಿಕ ಏರ್ಪಾಡಿನ ಕಾಳಜಿಯನ್ನು ನಾವು ಗಮನಿಸಿದಾಗ ಅದು ಆತನ ಆತ್ಮಿಕ ಮಕ್ಕಳಾದ ನಮಗೆ ನಮ್ಮ ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚಿಸುತ್ತದೆ. ಏಕೆಂದರೆ ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ನಮಗಾಗಿ ಕೊಟ್ಟಿರುವಾಗ ಈಗ ದೇವರು ನಮ್ಮನ್ನು ಇನ್ನೂ ಎಷ್ಟೋ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಏಕೆಂದರೆ ನಾವು ಇನ್ನು ಮುಂದೆ ಪಾಪಿಗಳಾಗಿರದೆ, ಅನ್ಯಜನರಾಗಿರದೆ, ಅಪರಿಚಿತರಾಗಿರದೆ, ವಿದೇಶಿಗರಾಗಿರದೆ ಆತನಿಗೆ ಪ್ರತಿಷ್ಠೆಪಟ್ಟು ನಮ್ಮ ವಿಮೋಚಕನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಪ್ರಯತ್ನಿಸುತ್ತಿದ್ದೇವೆ ಎಂದು ನಾವು ಅಪೊಸ್ತಲನೊಂದಿಗೆ ಸೇರಿ ಹೇಳಬಹುದು. ಅದೇ ರೀತಿ ಛಾಯೆಯಲ್ಲಿರುವ ಇಸ್ರೇಲ್ ಜನರ ಹಿತಾಸಕ್ತಿಗಳಿಗಾಗಿ ದೇವರು ತನ್ನ ಏರ್ಪಾಡಿನ ಅಡಿಯಲ್ಲಿ ಕಾಳಜಿ ವಹಿಸಿದ್ದಾರೆ. ಆತನು ತನ್ನ ಆತ್ಮಿಕ ಇಸ್ರೇಲರಿಗಾಗಿ, ಕಪಟವಿಲ್ಲದ ನಿಜವಾದ ಇಸ್ರೇಲರಿಗಾಗಿ ಆತನು ಇನ್ನೂ ಅಧಿಕ ಸಮರ್ಥನಾಗಿದ್ದಾನೆ ಮತ್ತು ಚಿತ್ತವುಳ್ಳವನಾಗಿದ್ದಾನೆ ಎಂದು ನಾವು ಹೇಳುತ್ತೇವೆ. ಏಕೆಂದರೆ ಅವರು ದೇವರೊಂದಿಗೆ ಒಡಂಬಡಿಕೆಯ ಸಂಬಂಧದಲ್ಲಿ ಪ್ರವೇಶಿಸಿದ್ದಾರೆ ಮತ್ತು ಶರೀರದ ಪ್ರಕಾರ ನಡೆಯದೆ ಆತ್ಮದ ಪ್ರಕಾರ ನಡೆಯಲು ಪ್ರಯತ್ನಿಸುತ್ತಾರೆ. ನಮ್ಮ ಮೇಲಿನ ವಾಕ್ಯವು ಕರ್ತನು ತನ್ನನ್ನು ಪ್ರೀತಿ ಮಾಡುವವರೆಲ್ಲರನ್ನು ಕಾಪಾಡುತ್ತಾನೆ ಎಂಬುದು ಈ ಆಲೋಚನೆಗೆ ಅನುಗುಣವಾಗಿದೆ. ನಿಜ, ದೇವರು ಈ ಲೋಕದ ಮೇಲೆ ಅನುಕಂಪವನ್ನು, ಪ್ರೀತಿಯನ್ನು ಹೊಂದಿರುವುದರಿಂದ ಆತನು ತಕ್ಕ ಕಾಲದಲ್ಲಿ ಎಲ್ಲರಿಗೂ ವಿಮೋಚನೆಯನ್ನು ಒದಗಿಸಲು ಕಾರಣವಾಯಿತು. ವಿಮೋಚನೆಯಲ್ಲದವರು ದೈವಿಕ ಪ್ರೀತಿ ಮತ್ತು ಅವರ ಹಿತಾಸಕ್ತಿಗಳ ಮೇಲಿನ ಕಾಳಜಿ ಹೊಂದಿರುವುದನ್ನು ಇದು ವ್ಯಕ್ತಪಡಿಸುತ್ತದೆ. ಆದರೆ ಈಗ ಈ ಸುವಾರ್ತೆಯುಗದಲ್ಲಿ ಯಾರೆಲ್ಲ ತಮ್ಮ ಮನೆಗಳಿಗಿಂತ, ಜಮೀನುಗಳಿಗಿಂತ, ಹೆತ್ತವರು, ಮಕ್ಕಳು ಅಥವಾ ತಮ್ಮನ್ನೇ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸುವವರಿಗೆ ದೈವಿಕ ಆಶೀರ್ವಾದಗಳನ್ನು ಸಭೆಗೆ, ಕ್ರಿಸ್ತನ ಶರೀರಕ್ಕೆ ನೀಡಲಾಗುತ್ತದೆ. ಆದ್ದರಿಂದ ಯಾರೆಲ್ಲ ತಮ್ಮ ಸ್ವಂತ ಹೃದಯಗಳಲ್ಲಿ ತಮ್ಮ ನಿಷ್ಠೆಯನ್ನು, ತಮ್ಮ ನಂಬಿಕೆ ಮತ್ತು ವಿಶ್ವಾಸವನ್ನು ದೃಢಪಡಿಸುತ್ತಾರೋ ಅಂಥವರ ಒಳಿತಿಗಾಗಿ ದೇವರು ತಾತ್ಕಾಲಿಕ ಮತ್ತು ನಿತ್ಯವಾದ ವಿಷಯಗಳಲ್ಲಿ ಮೇಲ್ವಿಚಾರಣೆ ಮಾಡುತ್ತಾರೆಂಬ ಭರವಸೆ ನೀಡಬಹುದು ಎಂಬುದೇ. ಆಮೆನ್.